ಎಚ್ಚರ ಇನ್ನು ಮುಂದೆ ಯಾರೇ ಪ್ರಚೋದನೆ ನೀಡಿದ್ರು ಅಂಥವರ ವಿರುದ್ಧ ಕ್ರಮ ಫಿಕ್ಸ್. ಯಾಕಂದ್ರೆ ನೋಡ್ತಾ ಇದ್ದೀವಿ ನಾವು ಕರಾವಳಿ ಭಾಗದಲ್ಲಿ ಇದೇ ರೀತಿ ಪ್ರಚೋದನೆಯನ್ನ ಮಾಡಿ ಕೆಲವು ಕೊಲೆಗಳಾಗಿದ್ದಾವೆ ಅನ್ನುವಂಥ ಆರೋಪ ಕೇಳಿ ಬರ್ತಾನೆ ಇದೆ. ಸುಹಾಸ್ ಶೆಟ್ಟಿ ಕೊಲೆ ಆಯಿತು, ಆದ್ಮೇಲೆ ಅಬ್ದುಲ್ ರಹೀಂ ಕೊಲೆ ಆಯಿತು. ಈಗ ಪೊಲೀಸ್ ಇಲಾಖೆ ದಿಟ್ಟ ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗಿದೆ. ಕೋಮು ಸಂಘರ್ಷವನ್ನು ತಡೆಯೋಕೆ 36 ಜನರನ್ನ ಗಡಿಪಾರು ಮಾಡಲು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. 10 ವರ್ಷಗಳ ಕೋಮು ಗಲಭೆಯ ಕಡತಗಳ ಪರಿಶೀಲನೆ ಮಾಡಿದ್ದಾರೆ. ಅದರ ಹಿಸ್ಟ್ರಿ ತೆಗಿತಾ ಇದ್ದಾರೆ. ಕೋಮು ಹತ್ಯೆಗಳಿಗೂ ಕೋಮು ಸಂಘಟನೆಗಳಿಗೂ ಲಿಂಕ್ ಇರುವಂತಹ ಶಂಕೆಗಳಿದ್ದಾವೆ. ಎಲ್ಲ ಕೋಮು ಸಂಘಟನೆಗಳ ಮುಖಂಡರ ಮೇಲೆ ಖಾಕಿ ಈಗ ಕಣ್ಣಾಕಿದೆ. ಇದೇ ಆಧಾರದಲ್ಲಿ ಹಿಂದೂ ಮುಸ್ಲಿಂ ಸೇರಿ 36 ಜನರ ಗಡಿಪಾರಿಗೆ ಚಿಂತನೆಯನ್ನ ಈಗ ಪೊಲೀಸ್ ಇಲಾಖೆ ಮಾಡಿದೆ. ಗಡಿಪಾರು 36 ಜನರ ಒಂದು ಶಾರ್ಟ್ ಲಿಸ್ಟ್ ಅನ್ನು ಮಾಡಿದ್ದಾರೆ. ಕಳೆದ 10 ವರ್ಷದಲ್ಲಿ ಕರಾವಳಿ ಭಾಗದಲ್ಲಿ ಏನೇನು ಕೊಲೆಗಳಾಗಿದ್ದಾವೆ, ಈಗ ಹಿಂದೂ ಕಾರ್ಯಕರ್ತರಾಗಿರ್ಬೋದು ಅಥವಾ ಮುಸ್ಲಿಂ ಸಂಘಟನೆಯವರು ಅಥವಾ ಮುಸ್ಲಿಂ ಸಮುದಾಯದ ಯುವಕರ ಕೊಲೆಗಳಾಗಿರ್ಬೋದು, ಅದರ ಹಿನ್ನೆಲೆ ಏನು, ಅದರ ಹಿಂದೆ ಯಾವ ಸಂಘಟನೆಗಳ ಕೈವಾಡ ಇದೆ, ಇದೆಲ್ಲವನ್ನು ಕೂಡ ಈಗ ಒಂದೊಂದಾಗಿ ಹೆಕ್ಕಿ ತೆಗಿತಾ ಇದ್ದಾರೆ. ಈಗ ನೋಡಿ 36 ಜನರ ಲಿಸ್ಟನ್ನು ಕೂಡ ರೆಡಿ ಮಾಡಿದ್ದಾರೆ. ಅರುಣ್ ಪುತ್ತಿಲ್ ಆಗಿರ್ಬೋದು, ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು, ಸಾಕಷ್ಟು ಜನ ಹಿಂದೂ ಸಂಘಟನೆ ಕಾರ್ಯಕರ್ತರು ಮತ್ತು ಮುಸ್ಲಿಂ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಂಥವರು, ಪ್ರಚೋದನೆಕಾರಿ ಭಾಷಣ ಮಾಡಿದಂಥವರು, ಅವರೆಲ್ಲರ ವಿರುದ್ಧ ಈಗ ಪೊಲೀಸ್ ಇಲಾಖೆ ಸಮರವನ್ನು ಸಾರಿದೆ. ಇದರಲ್ಲಿ 36 ಜನರಲ್ಲಿ 21 ಹಿಂದೂಗಳಿದ್ದಾರೆ. 15 ಜನ ಮುಸ್ಲಿಮರ ಗಡಿಪಾರಿಗೆ ಕಾನೂನು ಪ್ರಕ್ರಿಯೆ ಶುರುವಾಗಿದೆ. 36 ಮಂದಿಗೆ ಪುತ್ತೂರು ಮಂಗಳೂರು ಸಹಾಯಕ ಆಯುಕ್ತರ ಮೂಲಕ ನೋಟಿಸ್ ಹೋಗಿದೆ. ಆಕ್ಷೇಪಣೆ ವಾದ ಮಂಡನೆಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಸಹಾಯಕ ಆಯುಕ್ತರು. ಹಂತ ಹಂತವಾಗಿ ಕಾನೂನು ಪ್ರಕ್ರಿಯೆ ಮುಗಿಸಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರಿಗೆ ಸಿದ್ಧತೆ ನಡೀತಾ ಇದೆ. ಬಂಟ್ವಾಳ ನಗರ, ಬಂಟ್ವಾಳ ಗ್ರಾಮಾಂತರ, ವಿಟ್ಲ ಹಾಗೆ ಪುಂಜಾಲಕಟ್ಟೆ ಆಗಿರಬಹುದು, ಜೊತೆಗೆ ಬೆಳ್ತಂಗಡಿ, ಪುತ್ತೂರು ನಗರ ಮತ್ತು ಗ್ರಾಮಾಂತರ, ಕಡಬ, ಉಪ್ಪಿನಂಗಡಿ, ಸುಳ್ಯ, ಬೆಳ್ಳಾರೆ ಠಾಣಾ ವ್ಯಾಪ್ತಿಯ ಲಿಸ್ಟ್ ರೆಡಿ ಮಾಡಿದ್ದಾರೆ ಪೊಲೀಸ್ ಇಲಾಖೆಯವರು. ಹಿಂದೂ ಮುಖಂಡರಾಗಿರುವಂಥ ಅರುಣ್ ಪುತ್ತಿಲ, ಮಹೇಶ್ ಶೆಟ್ಟಿ ತಿಮರೋಡಿ, ಭರತ್ ಕುಂಡೇಲು, ಲತೇಶ್ ಗುಂಡ್ಯಾ ಸೇರಿ 21 ಜನರಿಗೆ ಗಡಿಪಾರು ಭೀತಿ. ಈಗ ಇನ್ನು ಹಕೀಂ ಕುರ್ನಾಡ್ಕ ಸೇರಿ 15 ಮುಸ್ಲಿಂ ಸಂಘಟನೆ ಕಾರ್ಯಕರ್ತರಿಗೂ ಕೂಡ ಢವಢವ ಶುರುವಾಗಿದೆ. ಹಾಗಾದರೆ ಯಾರ್ಯಾರು ಗಡಿಪಾರು ಆಗ್ತಾ ಇದ್ದಾರೆ? ಹಸೈನರಾಗಿರ್ಬೋದು, ಪವನ್ ಕುಮಾರು, ಚರಣ್, ಗಣೇಶು, ಅಬ್ದುಲ್ ಖಾದರು, ಚಂದ್ರಹಾಸ, ಅಬ್ದುಲ್ ಲತೀಫ್, ಮೊಹಮ್ಮದ್ ಅಶ್ರಫ್, ಮೊಯಿದ್ದೀನ್ ಅದ್ನಾನ್, ಭರತ್ ಕುಂಡೇಲು, ಸಫ್ವಾನ್, ರಾಜು, ಭೂವಿತ್ ಶೆಟ್ಟಿ, ಅಶ್ರಫ್ ಬಿ ಹಾಗೆ ಮನೋಜ್ ಕುಮಾರ್, ಮಹೇಶ್ ಶೆಟ್ಟಿ ತಿಮರೋಡಿ, ಹಕೀಂ ಕುರ್ನಾಡ್ಕ, ಅಜಿತ್ ರಾಯ್, ಅರುಣ್ ಕುಮಾರ್ ಪುತ್ತಿಲ, ಮನೀಶಸ್, ಅಬ್ದುಲ್ ರಹಿಮಾನ್, ಅಜೀಜ್ ಆಗಿರ್ಬೋದು, ಕಿಶೋರು, ರಾಕೇಶ್ ಕೆ, ನಿಶಾಂತ್ ಕುಮಾರ್, ನವಾಜು, ಸಂತೋಷ್ ರೈ, ಜೈರಾಮ್, ಸಂಶುದ್ದೀನ್, ಸಂದೀಪ್, ಮೊಹಮ್ಮದ್ ಶಾಕೀರ್, ಅಬ್ದುಲ್ ಅಜೀಜ್, ಲತೇಶ್ ಗುಂಡ್ಯಾ, ಮನೋಹರ್ ಪ್ರಸಾದ್ ಶಮೀರ್ ಗಡಿಪಾರಿಗೆ ಕಾನೂನು ಪ್ರಕ್ರಿಯೆಗಳೀಗ ಶುರುವಾಗಿದೆ. ಇವೆಲ್ಲ ಹೆಸರಿದಾವಲ್ಲ, ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದಾರೆ ಅನ್ನುವಂಥ ಕಾರಣಗಳು ಮಾಡ್ತಾ